ಹೇ ಗಿರ್ಜಾ, ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಕೂತ್ಬಿಟ್ಟಿದೆಯಲ್ಲೇ, ಎಲ್ಲೋಗಿದ್ದೆ ನೀನು? ಹೇಳ್ತೀನಿ ಕಮಲಾಜಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡ್ರಪ್ಪ. ಅದೇ ಕಮಲಾಜಿ, ನಮ್ಮ ಪಕ್ಕದ ಬಿದ್ದಿಲ್ವಾ ನಮ್ಮ ದೊಡ್ಡಪ್ಪನ ಮಗ, ಅವನು ಫೋನ್ ಮಾಡಿದ್ದಾನೇನೆ. ಯಾಕಲಾ ಅಂದರೆ ಅದೇ ಈ ತಿಂಗಳು ಕಾರ್ತಿ ತಿಂಗಳು ಅಲ್ವೇನಕ್ಕ, ಅದಕ್ಕೆ ಸ್ವಾಮಿ ಕತೆ ಮಾಡ್ತಾ ಇದ್ದೀನಿ, ಮನೆಯವರೆಲ್ಲ ಬಂದ್ಬಿಡಿ, ಮಿಸ್ ಮಾಡಬೇಡಿ ಅಂತ ಹೇಳಿದ್ದ. ಅದಕ್ಕೆ ಹೋಗಿದ್ದೆ. ನಿಮ್ಗೇನು ಹೇಳಿಲ್ವಾ? ನೋಡ ಗಿರ್ಜಾ, ನಂಗಾರ ಹೇಳಿದ್ರೆ ಸ್ವಾಮಿ ಕತೆಗೆ ನಾನು ರಾತ್ರಿ ಎಲ್ಲ ಸ್ವಾಮಿ ಕತೆ ಕೇಳಿನಿ. ನೋಡು, ನಮ್ಗೆ ಹೇಳಿದ್ರೆ ಮತ್ಬಿಟ್ಟನಲ್ಲೇ. ಸ್ವಾಮಿ ಕತೆ ಚೆನ್ನಾಗೈತೇನೆ? ಜನಗಿನ ಎಲ್ಲ ಬಂದಿದ್ರಾ? ಓ, ಸ್ವಾಮಿ ಕತೆ ಏನೋ ಚೆನ್ನಾಗಾಯ್ತು ಕಣೆ ಅಕ್ಕ. ಆದರೆ ನಾನು ಹೋದ್ನಲ್ಲ, ಊಟದಕ್ಕೆ ಎಷ್ಟು ಕ್ಯೂ ನಿಂತಿದ್ರು ಗೊತ್ತಾ? ನಾನು ಇವರೆಲ್ಲ ಸ್ವಾಮಿ ಕತೆ ಕೇಳಕ್ಕೆ ಬಂದ್ಬಿಟ್ರೆ ನನಗೆ ಜಾಗ ಗೀಗ ಇರ್ತದೋ ಇರಲ್ವೋ ಅನ್ಕೊಂಡೆ. ಆಮೇಲೆ ಎಲ್ಲ ಊಟ ಮಾಡಿ ನಾನು ಒಳಗಡೆ ಹೋಗಿ ಕೂತ್ಕೊಂಡ್ರೆ ಒಬ್ರ್ಯಾರ ಬರ್ಬಾರ್ದ? ಬೋಳಿ ಮಕ್ಳೆಲ್ಲ ಉಂಡ್ಬಿಟ್ಟು ಹಂಗೆ ಹೊಂಟೋಗವ್ರೆ. ನಾವೇ ಬರೀ ನಾನು ದೊಡ್ಡಪ್ಪನ ಮಗ ಹೆಂಡ್ತಿ ಮಕ್ಕಳು ನಾನೇ ಕೂತಿದ್ದೆ ಕಣೆ ಸ್ವಾಮಿ ಕತೆ ಕೇಳಕ್ಕೆ. ಓ, ಇರಲಿ ಆಯಿತು. ದಾಸರು ಬಂದಿದ್ರಲ್ಲ, ಚೆನ್ನಾಗಿ ಹೋದ್ರ ಕತೆಯ? ಏನಪ್ಪ ನನಗೆ ಕಿವಿಗೆ ಕೇಳಲೇ ಇಲ್ಲ ರಾತ್ರಿ ನಮ್ಮ ಮನೇಲಿ ಮನ್ಗಿದಾಗ. ಹೆಂಗೋ ಕಾಣೆ ಚೆನ್ನಾಗಿ ಓದಿರ್ಬೇಕಲ್ವಾ? ಸರಿ ಆಯಿತು. ಅದೇನೆ, ಅಡುಗೆ ಊಟ ಏನು ಮಾಡಿಸಿದ್ರೆ? ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ, ಅವರೆಕಾಳು ಸುಣ್ಣಿಗೆ ಏನು ಬಿಸಿ ಬಿಸಿಯಾಗಿ ಕೊಟ್ಬಿಟ್ಟಿದ್ರೆ ಮುದ್ದೆ ಕಟ್ಟಿ ಗಮ್ಮತ್ತ 2 ಮುದ್ದೆ ಹೊಡಿಯವು, ಬಲ್ ಚೆನ್ನಾಗಿರೋದು. ಈಗ ಏನು ಮಾಡಿಸಿದ್ನೆ ಅವನು? ಕಮಲಾಜಿ, ದಾಸರೇನೋ ಚೆನ್ನಾಗೇ ಓದ್ರು ಕತೆಯ. ಆದರೆ ನೀನು ಹೇಳ್ದಂಗೆ ನಿಮ್ಮ ಕಾಲದಲ್ಲಿ ಮಾಡ್ತಿರಲ್ಲ ಅವರೆಕಾಳು ಸೋಣ್ಗೆ ರಾಗಿ ಮುದ್ದೆ, ಅದನ್ನು ಮಾಡಿಸಿರಲಿಲ್ಲ. ಈಗಿನ ಮಕ್ಕಳು ಕೇಳ್ತಾವಲ್ಲಪ್ಪ, ಪಲಾವು ಚಿತ್ರಾನ್ನ ಪುಳಿಯೋಗರೆ ಅಂತ, ಹಂಗೆ ಪಾಯಸ ಮಾಡಿಸಿ ಪಲಾವ್ ಮಾಡಿಸ್ಬಿಟ್ಟು ಹಂಗೆ ಅನ್ನ ಸಾರು ಮಾಡಿಸಿದ್ರು. ಹೆಂಗೊತ್ತ ಉಣ್ಕೊಂಬಂದೋ ಕಣೆ. ಸರಿ ಮತ್ತೆ ಆಯಿತು, ದಾಸರು ಯಾವ ಕತೆ ಓದಿದ್ರು? ನನಗೂ ಒಂಚೂರು ಹೇಳೇ. ದಾಸರಿಗೆ ಒಂದು 4-5 ಥರ ಕತೆ ಗೊತ್ತಿತ್ತು. ಅದರಲ್ಲಿ ನಾವು ರಾಜ ಸತ್ತಿರೋದನ್ನ ಕತೆ ಓದೊಂದು. ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಓದ್ತಾ ಇದ್ರಾ? ನನಗೆ ರಾತ್ರಿ ಎಲ್ಲ ಕೂತ್ಕೊಳ್ಳೋಕೆ ಆಯ್ತಾ ಇಲ್ಲ. ಕಣ್ಣು ಹಂಗೆ ಅಮ್ಮುಕ್ತಾ ಇರೋವು, ನಿದ್ದೆ ಬರ್ತಾ ಇರೋದು. ಆದರೆ ಅದರಲ್ಲಿ ಬೇರೆ ದಾಸರು ಅಲ್ಲೇ ಮಧ್ಯ ಒಬ್ಬರೊಬ್ರು ತೂಗುಡ್ಸೋದ ನೋಡ್ಬಿಟ್ಟು ದಾಸರು ಒಂದು ಡೈಲಾಗ್ ಕೊಡಿದ್ರು ನೋಡು ಕಮಲಜ್ಜಿ. ಏನು ಹೊಡೆದ್ರು ಗೊತ್ತಾ? ಈಗಿನ ಇದರಲ್ಲಿ ಪೊಸಿಷನಲ್ಲಿ ಎಲ್ಲ ಸಾಯ್ತಿರೋರು ಯಾರು ಗೊತ್ತಾ? ಎಲ್ಲ ಹಾರ್ಟ್ ಅಟ್ಯಾಕ್ ಸಾಯೋರು ಯಾರು ಹೇಳು? ಎಲ್ಲ 30 ವರ್ಷ 25 ವರ್ಷದವರೇ ಅಂತೆ. ಹಂಗೆ ಅಂದ್ಬಿಟ್ಟು ನೀವು ದೇವ್ರನ್ನ ಸ್ಮರಣೆ ಮಾಡ್ತಾ ಇಲ್ಲ. ಹಾಗೆಲ್ಲ ನಮ್ಮ ಕಾಲದಲ್ಲಿ ಇಡೀ ಕಾಲ ಎಷ್ಟು ಮನೆ ಕತೆ ಓದಿಸಿ ಕತೆ ಕೇಳೋರು ಎಲ್ಲರೂ. ಈಗ ದೇವ್ರು ಮಾಡೋದೇ ಬಿಟ್ಬಿಡೋರೆ. ಅದಕ್ಕೆ ನೀವೆಲ್ಲ ದೇವ್ರ ಸ್ಮರಣೆ ಮಾಡಬೇಕು ಅಂತ ಒಂದು ಡೈಲಾಗ್ ಕೊಡಿದ್ರು. ಏನಂತೀಯ ಗೊತ್ತಾ? 20 ವರ್ಷದಲ್ಲಿ ಫಿಗರು, 30 ವರ್ಷದಲ್ಲಿ ಶುಗರು, 40 ವರ್ಷದಲ್ಲಿ ಡಮಾರು ಅಂದ್ಬಿಟ್ಟಿಯಾ? ಅಯ್ಯೋ ನನ್ನ ಮಗ ಇನ್ನ ಪಾಪ 30 ವರ್ಷದನು. ಈ ದಾಸು ಹೇಳಿದ್ಮೇಲೆ ನನಗೆ ಯಾಕೋ ಭಯ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಮಗನಿಗೆ ಏನು ಹೇಳಿದ್ದೀನಿ ಹೇಳು? ದೇವ್ರ ಜಪ ಮಾಡಪ್ಪ, ದೇವ್ರ ಸ್ಮರಣೆ ಮಾಡಪ್ಪ, ದೇವಸ್ಥಾನಕ್ಕೆ ಹೋಗಪ್ಪ ಅಂತ ಹೇಳಿದ್ದೀನಿ ಕಣೆ ಕಮಲಜ್ಜಿ. ಹೂಕೊಂಡು ಬುಡಗಿರ್ಜಾ, ದಾಸರು ಹೇಳಿದ್ದು ನಿಜವೇಯ. ಹಾಗೆಲ್ಲ ನಮ್ಮ ಕಾಲದಲ್ಲಿ 89 ವರ್ಷ 100 ವರ್ಷ ಬದುಕೋರು. ಈಗ ನನ್ನೇ ಕೇಳು, ನನಗಾಲಿ 80 ವರ್ಷ ಇನ್ನೂ ಗಟ್ಮುಟ್ಟಾಗಿ ಓಡಾಡ್ಕೊಂಡಿದ್ದೀನಿ. ಆದರೆ ಈಗಿನವರೆಲ್ಲ, ಈಗಿನ ಮಕ್ಳಂತೂ ಫೋನ್ ಇಟ್ಕೊಳ್ಳೋದು, ಓದೋದು ಇಲ್ಲ ಬರೆಯೋದು ಇಲ್ಲ. ಅದನ್ನು ಬಿಟ್ಬಿಟ್ಟು ದೇವ್ರ ಸ್ಮರಣೆ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ಆಗಲ್ವಾ? ಯಾವಾಗಲೂ ಫೋನ್ ಹಿಡ್ಕೊಂಡು ಆಡ್ಕೊಂಡು ಕೂತ್ಕೋತಾರೆ.